ಆಗಿ ತಮ್ಮ ಜೀವನ ಅವ್ರು ರೂಪಿಸ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಪಾಪ ಪ್ರತಿಯೊಬ್ಬ ವ್ಯಕ್ತಿಗಳು ಬರಕ್ಕೆ ಆಗಲ್ಲ, ಅದಕ್ಕೆ ನೀವು ರೂವಾರಿಯಾಗಿರ್ತೀರಿ, ನಿಮ್ಮಿಂದ ಅವ್ರು ಬೆಳಕಾಗಬೇಕು. ಈ ವೇದಿಕೆಯಲ್ಲಿ ವಸತಿಗಳು ಹುಡ್ಕೊಂಡ್ಬರೋದು, ಈ ವೇದಿಕೆಯಲ್ಲಿ ಈ ಸ್ಥಾನಕ್ಕೆ ಅಲಂಕರಿಸೋದು ನಾವು ಹುಡ್ಕೊಂಡ್ಬರೋದಲ್ಲ, ಅವೇ ನಮ್ಮನ್ನು ಹುಡ್ಕೊಂಡ್ಬರ್ಬೇಕನ್ನೋ ರೀತಿಯಲ್ಲಿ ಇದ್ದೋಳು ನಾನು. ಅದೇ ಪ್ರಕಾರವಾಗಿ ಪ್ರಸ್ತುತಿಗಳು ನನ್ನ ಹುಡುಕೊಂಡು, ಆ ಪ್ರಸ್ತುತಿ ಹುಡ್ಕೊಂಡು ಹೋಗಲಿಲ್ಲ, ಆ ಪ್ರಸ್ತುತಿಗಳೇ ನನ್ನನ್ನು ಹುಡ್ಕೊಂಡ್ಬರ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಂದು ರೀತಿ ಮೆಚ್ಚುವಂಥ ವಿಷಯ. ನಾನು ರೊಟ್ಟಿ ಮಿಷನ್ ತಗೊಂಡು 75,000 ಲೋನ್ ಕಟ್ಟೋದು ತುಂಬ ಕಷ್ಟ. ಹೇಗೆ ಧೈರ್ಯ ಮಾಡಿದ್ರೆ ಗೊತ್ತಿಲ್ಲ, ಧೈರ್ಯ ಮಾಡಿ ಲೋನ್ ಅಂತೂ ಕಂಪ್ಲೀಟ್ ಆಯ್ತು. ಇವಾಗ ರೊಟ್ಟಿ ಮಿಷನ್ ಲೋನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬೇರೆ ಪ್ಲ್ಯಾನ್ ಮಾಡ್ಬೇಕಂತ ಯೋಚನೆ ಮಾಡಿದ್ನಿ. ಅದಕ್ಕೆ ನಮ್ಮಲ್ಲಿ ತುಂಬ ಜನ ಕೆಲಸ ಅಂತ ಕೇಳ್ತಾರೆ. ಸರ್ ಜೊತೆ ಮಾತಾಡಿ ಬೇರೆ ಏನು ಪ್ಲ್ಯಾನ್ ಮಾಡ್ಬೇಕಂತಂದು ನೆಕ್ಸ್ಟ್ ಬೇರೆ ಪ್ಲ್ಯಾನ್ ಮಾಡ್ಬೇಕಂತ ಮಾಡಿದ್ದೀನಿ. ಈ ವೇದಿಕೆ ನನ್ನ ಜೀವನ ಬಗ್ಗೆ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮೋಟಿವೇಟ್ ಮಾತುಗಳನ್ನ ಕೇಳ್ಬೋದು, ಬಟ್ ನನ್ನ ಜೀವನ ಹೇಳೋದೇ ತುಂಬ ಹರ್ಟ್ ಆಗ್ತದೆ. ನೀವು ಕೂಡ ನಾನು ಹರ್ಟ್ ಆಗ್ತೀನಿ ಬೇಡ ಆ ವಿಷಯ ಹೇಳೋದು. ಧನ್ಯವಾದಗಳು. ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದ.